ಸಾಮಾನ್ಯವಾಗಿ ಚಾಟ್ಸ್ ಗೆಲ್ಲ ಈ ಸಾಸು ಮೈನೇಸ್ ಇದೆಲ್ಲ ಕೊಡ್ತಾರೆ ಅಲ್ವಾ. ಈ ಮೈನೇಸ್ ನ ಹೊರಗಡೆ ಚಾಟ್ಸ್ ಗೆಲ್ಲ ಹಾಕೋದನ್ನ ಈಗ ಬ್ಯಾನ್ ಮಾಡಿದಾರೆ ಅಲ್ವಾ. ಆದ್ರೆ ತುಂಬಾ ಜನಕ್ಕೆ ಈ ಮೈನೇಸ್ ಅನ್ನೋದು ತುಂಬಾನೇ ಇಷ್ಟ. ಅವರಿಗೋಸ್ಕರ ಮನೇಲೆ ಸುಲಭವಾಗಿ ಹೇಗ್ ಮಾಡ್ಕೊಳ್ಳೋದು, ಅದನ್ನ ಉಪಯೋಗಿಸಿ ಸ್ಯಾಂಡ್ವಿಚ್ ನ ಹೇಗ್ ಮಾಡೋದು ಅಂತ ನೋಡೋಣ. ಇದನ್ನ ಮಾಡೋದಕ್ಕೆ ಒಂದು ಚಿಕ್ಕ ಮಿಕ್ಸಿ ಜಾರ್ಗೆ ಸ್ವಲ್ಪ ಮೆಣಸು, 2 ಬೆಳ್ಳುಳ್ಳಿ, 10 ಗೋಡಂಬಿ, 2 ಟೇಬಲ್ ಸ್ಪೂನ್ ತುರ್ದಿರೋ ಪನ್ನೀರು, 2 ಟೇಬಲ್ ಸ್ಪೂನ್ ಕಾಯಿಸಿ ಆರಿರೋ ಹಾಲನ್ನ ಹಾಕಿ ಚೆನ್ನಾಗಿ ನುಣ್ಣಗೆ ರುಬ್ಕೊಂಡ್ರೆ ತುಂಬಾನೇ ರುಚಿಯಾದ ಮೈನೇಸ್ ರೆಡಿ. ಈಗ ಸ್ಟವ್ ನಲ್ಲಿ ಒಂದು ಪ್ಯಾನ್ ನ ಇಟ್ಟು 1 ಟೇಬಲ್ ಸ್ಪೂನ್ ಬೆಣ್ಣೆ ಹಾಕಿ ಬಿಸಿ ಆದ್ಮೇಲೆ ಸಣ್ಣ ಕಟ್ ಮಾಡಿ ಇಟ್ಟಿರೋ 1 ಈರುಳ್ಳಿ, ಅರ್ಧ ದಪ್ಪ ಮೆಣಸಿನಕಾಯಿ, 1/4 ಕಪ್ ತುರ್ದಿರೋ ಕ್ಯಾರೆಟ್, 2 ಟೇಬಲ್ ಸ್ಪೂನ್ ತುರ್ದಿರೋ ಪನ್ನೀರನ್ನ ಹಾಕಿ 1 ನಿಮಿಷ ಬಾಡಿಸ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು, ಮೆಣಸಿನ ಪುಡಿ ಇದನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ಸ್ಟವ್ ನ ಆಫ್ ಮಾಡ್ಕೊಳ್ಳೋಣ. ಈಗ ಇದರಲ್ಲಿ ಮಾಡಿಟ್ಟಿರುವ ಮಯೋನೈಸ್ ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಸ್ಯಾಂಡ್ವಿಚ್ ಮಾಡೋದಕ್ಕೆ ಸ್ಟವ್ ನಲ್ಲಿ ಒಂದು ದೋಸೆ ಹಂಚನ್ನ ಬಿಸಿ ಮಾಡಿ ಬೆಣ್ಣೆ ಹಾಕೊಂಡು ಅದರಲ್ಲಿ 1 ಬ್ರೆಡ್ ಪೀಸ್ ಅನ್ನ ಇಟ್ಟು ಅದರ ಮೇಲೆ ಮಾಡಿಟ್ಟಿರುವ ಪನ್ನೀರ್ ಮಿಶ್ರಣವನ್ನ ಹಾಕಿ ಸ್ಪ್ರೆಡ್ ಮಾಡ್ಕೊಂಡು ಅದರ ಮೇಲೆ ಇನ್ನೊಂದು ಬ್ರೆಡ್ ಪೀಸ್ ನ ಇಟ್ಟು ಅದರ ಮೇಲೆ ಸ್ವಲ್ಪ ಬೆಣ್ಣೆನ ಹಾಕೊಂಡು 2 ಸೈಡ್ ಚೆನ್ನಾಗಿ ಟೋಸ್ಟ್ ಮಾಡಿ ತೆಗೆದು ಈ ತರ ಟ್ರಯಾಂಗಲ್ ಶೇಪ್ ಅಲ್ಲಿ ಕಟ್ ಮಾಡಿಟ್ರೆ ತುಂಬಾನೇ ಟೇಸ್ಟ್ ಆದ ಸ್ಯಾಂಡ್ವಿಚ್ ಹಾಗೂ ಮಯೋನೈಸ್ ತಯಾರು. ಸೊ ಖಂಡಿತ ಇದನ್ನ ಟ್ರೈ ಮಾಡಿ, ಹೇಗಿತ್ತು ಅಂತ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ.